ಈ ತಮಿಳ್ನಾಡಿನಲ್ಲಿ ಒಬ್ಬ ಹೆಣ್ಮಗಳು, ಆಕೆ ಹೆಸರು ಅಂಬಿಕಾ ಅಂಥೇಳಿ. ಏನಾಯ್ತಂದ್ರೆ ಆ ಎಮ್ಮಗೆ 14ನೇ ವಯಸ್ಸಿಗೆ ಮದುವೆ ಆತು. 18ನೇ ವಯಸ್ಸಿಗೆ 2 ಮಕ್ಕಳಾದ. ಆ ತಾಯಿಯ ಯಜಮಾನ ಪೊಲೀಸ್ ಇದ್ದ. ಈಕೆಗೆ ಒಂದು ದಿವಸ 26 ಜನವರಿ ಇರ್ತೈತಲ್ಲ, ಪರೇಡ್ ನೋಡಕ್ಕೆ ಕರ್ಕೊಂಡು ಹೋದರು. ಯಾರಿಗೆ? ಅಂಬಿಕಾಗ. ಈಕೆ 5-6ನೇ ಕ್ಲಾಸ್ ಓದಿದ ಹೆಣ್ಮಗಳು. ಪ್ರಯತ್ನ ಹೆಂಗಿರ್ತದೆ ಜೀವನದಲ್ಲಿ. ಆಕೆಗೆ ಪೊಲೀಸ್ ಪರೇಡ್ ನೋಡಕ್ಕೆ ಕರ್ಕೊಂಡು ಹೋದ. ಯಜಮಾನ ಪೊಲೀಸ್ ಇದ್ನಲ್ಲ, ಪೊಲೀಸ್ ಪರೇಡ್ ನೋಡಕ್ಕೆ ಕರ್ಕೊಂಡು ಹೋದ ತಕ್ಷಣ ಪೊಲೀಸ್ ಪರೇಡ್ ನಡೆದಿತ್ತು. ಒಬ್ಬರು ಕಟ್ಟಿ ಮೇಲೆ ನಿಂತಿದ್ರು ಸಾಹೇಬರು. ಯಜಮಾನ್ ಹಿಂಗೆ ಸಲ್ಯೂಟ್ ಹೊಡ್ಕೊಂತ ಹೋದ. ಅವಾಗ ಈ ಅಂಬಿಕಾ ನೋಡಿದ್ಲು ಅದನ್ನು. ಮನೆಗೆ ಬಂದ ಮೇಲೆ ಗಂಡಕ್ಕೆ ಕೇಳಿದ್ಲು, ಅಲ್ಲ ಕಟ್ಟಿ ಮೇಲೆ ಯಾರೋ ನಿಂತಿದ್ರಲ್ಲ, ಅವರು ನಿನ್ನಂಗಡ್ ಅವರು ಕಾಕಿ ಡ್ರೆಸ್ ಹಾಕ್ಯಾರ, ನೀನು ಕಾಕಿ ಡ್ರೆಸ್ ಹಾಕಿ, ಅವ್ರಿಗೆ ಯಾಕೆ ಸಲ್ಯೂಟ್ ಹೊಡೆದು ನೀನು ಹಿಂಗೆ ನಮಸ್ಕಾರ ಮಾಡಿದೆ ಅಲ್ಲ? ಇಲ್ಲ, ಅವ್ರು ನಮ್ಮ ದೊಡ್ಡ ಸಾಹೇಬರು, SP ಅದಾರ. ಅವರು SP ಆಗ್ಬೇಕಂದ್ರೆ ಏನು ಮಾಡಬೇಕು? ಇಲ್ಲ, ಅದಕ್ಕೆ UPSC ಅಂತ ಪರೀಕ್ಷೆ ಇರ್ತೈತಿ, ಓದಬೇಕು. ಅಲ್ಲ, ನಾನು ಓದಿ ಪಾಸ್ ಆಗ್ಬೋದನಂತ ಕೇಳಿದ್ಲಕ್ಕೆ. ತನ್ನುವ 2 ಮಕ್ಕಳದಾವ, ನಾ ಓದಿ ಪಾಸ್ ಆಗ್ಬೋದನ್ನಂತ. ಇಲ್ಲ, ಆಗ್ಬೋದು, ಬಟ್ ನಿಂದು SSLCನ ಆಗಿಲ್ಲಲ್ಲ ಅಂದ ನಾವು ಗಂಡ. ಆಕಿದು SSLC ಸಹಿತ ಆಗಿದ್ದಿಲ್ಲ. ಅವಾಗ ಆಕೆ ಅಂದ್ಲು, ಇಲ್ಲ ನಾನು ಕಟ್ಟಿ ತಗೊಂಡು UPSC ಬರೀತೀನಿ ಅಂದ. ಅಲ್ಲ ನೋಡಿ, ಆಕೆ 10ನೇ ಕ್ಲಾಸ್ ಪಾಸ್ ಆಗಿಲ್ಲ, 5-6ನೇ ಕ್ಲಾಸ್ ಓದ್ಯಾಳ, 2 ಮಕ್ಕಳದಾವ, UPSC ಬರೀಬೇಕು, ಎಕ್ಸಾಮ್ ಬರೀಬೇಕು ಅಂತ ಸಂಕಲ್ಪ ಮಾಡಲು. ನಮ್ಮ ಮನ್ಯಾಗ ತಾಯಂದಿರಿಗೆ 2 ಮಕ್ಕಳಾದು ಅಂದ್ರೆ ನೀವೊಂದು 2 ಕೊಡ ನೀರು ತೊಗೊಂಬ ಅನ್ರಿ. ಅವ್ರೇನಂತಾರೆ, 2 ಸೀಜರಿನಾಗ್ಯಾವ ಗೊತ್ತಿಲ್ಲ, ನಮಗೆ ಆಗೋದಿಲ್ಲ ಅದು ಕೆಲಸ ಅಂತಿರ್ತಾರೆ ಅವ್ರು. ಆಕಿ 2 ಮಕ್ಕಳ ತಾಯಿ UPSC ಬರೀಬೇಕು ಅಂತ ಮನ್ಯಾಗ ಕುಂತು SSLC ಬರೆದು ಪಾಸಾದ್ಲು, PUC ಬರೆದು ಪಾಸಾದ್ಲು, ಡಿಗ್ರಿ ಬರೆದು ಪಾಸಾದ್ಲು. ಆಮೇಲೆ ಡಿಗ್ರಿ ಆದಮೇಲೆ 2 ಮಕ್ಕಳನ್ನ ಮನ್ಯಾಗ ಬಿಟ್ಟು ಮಡ್ರಾಸಿಗೆ ಹೋಗಿ ಕೋಚಿಂಗ್ ತೊಗೊಂಡ್ಲು. 1ನೇ ಅಟೆಂಪ್ಟ್ ಫೇಲ್ ಆಯ್ತು, 2ನೇ ಅಟೆಂಪ್ಟ್ ಫೇಲ್ ಆಯ್ತು. ಫೇಲ್ ಆದ ತಕ್ಷಣ ಮನೆಯವ್ರು ಇಲ್ಲಿ ಮಕ್ಕಳು ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಕರೆಯಕ್ಕೆ ಹೋದರು. ಇನ್ನೊಂದು ಅವಕಾಶ ಕೊಡ್ರಿ ಅಂದ್ಲು. 3ನೇ ಅಟೆಂಪ್ಟ್ ಬರೆದ್ಲು, ಫೇಲ್ ಆದ್ಲು. ಮನೆಯವ್ರು ಒತ್ತಾಯ ಮಾಡಾಕತ್ರು, ಇನ್ನೊಂದು ಅಟೆಂಪ್ಟ್ ಕೊಡ್ರಿ ಅಂದ್ಲು. ಅವಾಗ 4ನೇ ಅಟೆಂಪ್ಟ್ ಬರೆದ್ರೆ UPSC ಪಾಸ್ ಆದ್ಲಿಕ್ಕೆ ಬಾಂಬೆದೊಳಗೆ ಪೊಲೀಸ್ ಕಮಿಷನರ್ ಅದಾಳ ಅಂಬಿಕಾ. ಅಂದ್ರೆ ಮನುಷ್ಯನ ಪ್ರಯತ್ನಕ್ಕೆಲ್ಲವೂ ಸಾಧ್ಯ ಇದೆ, ಪ್ರಯತ್ನ ಮಾಡಬೇಕಲ್ಲ ಜೀವನದೊಳಗೆ. ಅದಕ್ಕೆ ಮನುಷ್ಯ ಕಲಿಯುವುದೇನೆಂದ್ರೆ, ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಾವ, ಸೋಲಿಲ್ಲದ ಜೀವನವನ್ನು ಕಟ್ಟಬೇಕಾಗ್ತೈತೆ. ಮನುಷ್ಯ ಪ್ರಯತ್ನ ಮಾಡಬೇಕು. ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ ಜೀವನದಲ್ಲಿ ಪ್ರಯತ್ನಗಳನ್ನು ಮಾಡ್ಕೋತ ಹೋಗಬೇಕು, ಚಲೋ ಕೆಲಸ ಮಾಡ್ತಿರಬೇಕು. ಎಷ್ಟು ದೇವರೊಂದು 100 ವರ್ಷ ಆಯುಷ್ಯ ಕೊಟ್ಟಾನಲ್ಲ, 100 ವರ್ಷದ ಆಯುಷ್ಯದಲ್ಲಿ ಚಲೋ ಕೆಲಸ ಮಾಡ್ಕೊತ ಹೋಗ್ತಿರ್ಬೇಕು. ಜೀವನದಲ್ಲಿ ಪ್ರಯತ್ನ ಬಿಡಬಾರ್ದು. ವಾಸ್ಕೋಡಿಗಾಮ ಭಾರತಕ್ಕೆ ಬರಬೇಕಾದ್ರೆ ಏನು ಅವನಿಗೆ ಒಂದು ಮೊಬೈಲ್ ಇತ್ತ, ಈಗಿನ ಗತೆ ಗೂಗಲ್ ಇತ್ತ, ಏನೂ ಇರಲಿಲ್ಲ. ಎಲ್ಲೋ ಸಮುದ್ರದಲ್ಲಿ ನಾವೆಗಳನ್ನು ತಗೊಂಡು ಹೊರಟಂಥ ವಾಸ್ಕೋಡಿಗಾಮನಿಗೆ ತನ್ನ ನಾವಿಕರೇ ದಂಗೆ ತೆಗೆದರು, ಅವನ ವಿರುದ್ಧ ತಿರುಗಿ ಬಿದ್ದರು. ಆಹಾರ ಖಾಲಿ ಆಯ್ತು. ಎಲ್ಲ ಖಾಲಿ ಆದ ಮೇಲೇನೂ ಅವ ಒಂದು ಭೂಪ್ರದೇಶ ತಟ್ಟಬೇಕು, ಮುಟ್ಟಬೇಕನ್ನುವ ಛಲ ಬಿಡಲಿಲ್ಲ. ಕೊನೆಗೊಂದು ಭೂಪ್ರದೇಶ ಕಂಡು ಹಿಡ್ದವ. ಈಗ ಮಕ್ಕಳಿಗೆ ವಾಸ್ಕೋಡಗಾಮನ ಪಾಠ ಓದ್ತಾರಿಲ್ಲ ಶಾಲೆಯೊಳಗೆ. ಕೇಳಿದ್ರಂತ ಶಿಕ್ಷಕರು, ವಾಸ್ಕೋಡಗಾಮ ಎದಕ್ಕೆ ಬಂದು ಭಾರತಕ್ಕೆ ಅಂತ. ಹುಡುಗ ಹೇಳಿ, ನಮ್ಮ ತಲೆ ತಿನ್ನಕ್ಕೆ ಬಂದನು, ಮತ್ತೆದಕ್ಕೆ ಬರ್ತಾನೆ ರೀ, ಅವು ಇಸ್ವಿ ನೆನಪಿಡಕ್ಕೆ ಆಗೋದಿಲ್ಲ ನಮಗೆ. ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರಯತ್ನ ಎಷ್ಟು ದೊಡ್ಡದು. ಪ್ರಯತ್ನ ಬೇಕು ಜೀವನದೊಳಗೆ. ಇಷ್ಟೇ ಅಲ್ಲ, ಪ್ರಯತ್ನದ ಜೊತೆ ದೈವ ಬಲ ಇರಬೇಕಂತ ಮನುಷ್ಯ. ಒಂದು ಶರೀರ ಸ್ವಸ್ಥ ಇರಬೇಕು, ಜೀವನೋತ್ಸಾಹ ಇರಬೇಕು. 3ನೇದ್ದು ನಮ್ಮ ಇಂದ್ರಿಯಗಳೆಲ್ಲ ಒಳ್ಳೆಯ ಸಂಸ್ಕಾರಯುತವಾಗಿ ಕೆಲಸ ಮಾಡಬೇಕು. 4ನೇದ್ದು ಪ್ರಯತ್ನ ಇರಬೇಕು ಜೀವನದೊಳಗೆ. 5ನೇದ್ದು ಭಾಗ್ಯ ಇರಬೇಕು, ಅದೃಷ್ಟನೂ ಇರಬೇಕಂತ. ನಮ್ಮದೊಂದು ಕಾರ್ಯಸಿದ್ಧಿ ಆಗಬೇಕಾದ್ರೆ ಅದೃಷ್ಟನೂ ಬಹಳ ಮುಖ್ಯ ಜೀವನದೊಳಗೆ. ಅದೃಷ್ಟ ಇರಲಿಲ್ಲ ಅಂದ್ರೆ ಮನುಷ್ಯನ ಸಕಲ ಭೋಗಗಳಿಗೆ ಭಾಗ್ಯವಿಲ್ಲದೆ ಆಗದು ಅಂತಾರೆ ನಿಜಗುಣಿಸುವೆಗಳು. ಭಾಗ್ಯನೂ ಬೇಕಲ್ಲ. ಇವತ್ತು ನಾವು ಶ್ರೀಮಂತರಿರ್ಬೋದು, ರೂಪವಂತರಿರ್ಬೋದು,
ಒಳ್ಳೆ ಆಸ್ತಿ ಇರ್ಬೋದು, ಜಮೀನ್ದಾರ್ ಇರ್ಬೋದು, ಎಲ್ಲ ಇರ್ಬೋದು ಮನುಷ್ಯಾಗ. ಈಗಿದು ಬಂದೈತಲ್ಲ, ನಾ ಶ್ರೀಮಂತ ಇರಬೇಕು, ಗಾಡಿ ಇರಬೇಕು, ಇಂಥವ್ರ ಮನ್ಯಾಗ ಹುಟ್ಟಬೇಕು, ಇಂಥವ್ರ ತಂದೆ ತಾಯಿ ಹೊಟ್ಟೆಯೊಳಗೆ ಹುಟ್ಟಬೇಕಂತೇಳಿ ಏನು ಮೊದಲ ಗೂಗಲ್ನೊಳಗೆ ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೊಂಡಿದ್ರೇನು? ಅಪ್ಲಿಕೇಶನ್ ಏನು ಫಾರಮ್ ತುಂಬಿ ಬಂದಿವೇನು? ಇದು ಏನು ಸಿಕ್ಕೈತಲ್ಲ ಈಗ ನಾವು ಪಡೆದ ಜೀವನ, ಐಶ್ವರ್ಯ, ಅನುಭವಗಳು, ಇದೆಲ್ಲ ಬಂದಿದ್ದು ನಮ್ಮ ಭಾಗ್ಯದ ಫಲ, ಇದು ದೈವದ ಫಲ ಅಂತ ತಿಳ್ಕೊಂಡಿರ್ಬೇಕು ಮನುಷ್ಯ. ಇದು ಭಾಗ್ಯದಿಂದ ಬಂದಿದ್ದು ಅಲ್ರಿ. ಕೆಲವೊಬ್ರು ಎಷ್ಟು ಮಂದಿ ಬುದ್ಧಿವಂತಿಕೆಯಿಂದ ಆಗಬಹುದಲ್ರಿ ಅನ್ಬೋದು ನೀವು. ಇಲ್ಲ ಅವ ಭಾಳ ಬುದ್ಧಿವಂತದನ್ನ, ಬುದ್ಧಿವಂತಿಕೆಯಿಂದ ಇದನ್ನು ಮಾಡ್ಯಾನ ಅಂತ. ಅಲ್ಲ, ಬುದ್ಧಿವಂತಿಕೆಯಿಂದನೇ ಎಲ್ಲ ಮಾಡಕ್ಕೆ ಬಂದಿದ್ರೆ ಬೀರ್ಬಲನು ಮಹಾರಾಜ ಆಗಬಹುದಾಗಿತ್ತು, ತೆನಾಲಿ ರಾಮಕೃಷ್ಣನು ಮಹಾರಾಜ ಆಗಬೇಕಾಗಿತ್ತು. ಬುದ್ಧಿವಂತಿಕೆಯಿಂದ ಆಗೋದಿಲ್ಲ, ಭಾಗ್ಯ ಅದೃಷ್ಟದಿಂದ ಆಗ್ತೈತೆ ಮನುಷ್ಯನಿಗೆ ಅಂತ. ಅಲ್ರಿ ನೀವು ಅವ ಭಾಳ ಕೆಟ್ಟದನ್ರಿ, ಏನು ಮಾಡ್ಲಾರ್ದ ಕೆಲಸ ಮಾಡ್ತಾನೆ, ಅಷ್ಟು ಶ್ರೀಮಂತ ಆಗ್ಯಾನಲ್ಲ ಅಂತ ನೀವು ಅನ್ಬೋದು. ಈಗ ಮಾಡಿರೋಕ್ಕಿಲ್ಲ, ಹಿಂದೆ ಮಾಡಿರ್ತಾನೆ, ಅದ್ರ ಫಲ ಈಗ ಸಿಕ್ಕಿರ್ತೈತಿ. ಅದು ಹೆಂಗೆ ರೀ ಅನ್ಬೋದು ನೀವು. ಈಗ ನೀವು ಸೈಕಲ್ ತುಳಿತೀರಿಲ್ಲ, ಸೈಕಲ್ ಪೆಡ್ಲ್ ತುಳಿತಿರಿಲ್ಲ, ತುಳಿದು ಒಂದು ಸ್ವಲ್ಪ ಓಡೋದ ಮೇಲೆ ಬಿಡ್ರಿ, ನೀವೇನು ಪೆಡ್ಲ್ ತುಳಿಯೋದು ಬೇಕಾಗಿಲ್ಲ, ತಾನೇ ಓಡ್ತಿರ್ತೈತೆ ಅದು. ಹಂಗೀಗ ಏನು ಶ್ರೀಮಂತಿಕೆ, ಸೌಂದರ್ಯ ಅದೆಲ್ಲ ಬಂದೈತಲ್ಲ, ಹಿಂದೆ ಪೆಡ್ಲ್ ತುಳಿದಿದ್ದದು ಈಗ ಬಂದು ಓಡಾಕತ್ತೈತೆ ಅದು. ಮತ್ತು ಈಗ ಪೆಡ್ಲ್ ಇನ್ನೊಂದಿಷ್ಟು ತುಳಿದ್ರೆ ಮುಂದೆ ಓಡತೈತಿ, ಈಗ ಮಾಡಲಿಲ್ಲ ಅಂದ್ರೆ ಹೊತ್ಕೊಂಡು ಬೀಳ್ತೈತಿ ಅಷ್ಟೇ. ಪೆಡ್ಲ್ ತುಳಿಬೇಕಾಗತ್ತೆ ನಾವಿಲ್ಲೆಲ್ಲರೂ. ಅಂದ್ರೆ ಪುಣ್ಯ ಕರ್ಮಗಳನ್ನು ಮಾಡಲೇಬೇಕಾಗತ್ತೆ ಮನುಷ್ಯ. ಭಾಗ್ಯ ಎದರಿಂದ ಬರ್ತೈತಿ? ಪುಣ್ಯ ಬೇಕು ಮನುಷ್ಯನಿಗೆ. ಭಾಗ್ಯ ಇರದೇ ಇದ್ದರೆ ಜೀವನದೊಳಗೆ ಏನೂ ಆಗೋದಿಲ್ಲ. ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಭಾಗ್ಯವೂ ಬೇಕಾಗ್ತೈತಿ. ಈಗ ಸೀತಾದೇವಿ ಇದ್ಲು, ಸೀತಾದೇವಿಗೆ ರಾಮ ಅಡವಿಯೊಳಗೆ ಬಿಟ್ಟು ಬಂದ. ನಾವು ಸುಮ್ಮನೆ ದಾರಿಯೊಳಗೆ ಹೋಗುವಾಗ ಹೊಲದೊಳಗೆ ಎಷ್ಟೋ ಮಂದಿಗೆ ಹಾವು ಕಚ್ಚಿ ಸತ್ತಾರ ಇಲ್ಲ, ಹಾವು ಕಚ್ಚಿ ಸತ್ತವ್ರದಾರ. ಕಾಡಿನೊಳಗೆ ಸೀತಾದೇವಿಗೆ ಹೋಗಿ ಬಿಟ್ಟು ಬಂದರೂ ಸಹಿತ ಯಾವುದೋ ಒಬ್ಬ ಮಹಾನ್ ಋಷಿಯ ಗುರುಕುಲದಲ್ಲಿ ತಾನು ಬೆಳೆದ ಇಬ್ಬರು ಮಕ್ಕಳಿಗೆ ಬೆಳೆಸಿದ್ಲಲ್ಲ, ಮತ್ತು ಇದು ದೈವ ಬಲ ಇರಲಾರ್ದೆ ಸಾಧ್ಯ ಐತೇನು ಹೇಳಿ. ಮನ್ಯಾಗ ನಮಗೊಂದು ಗುಳಿಗಿ ರಿಯಾಕ್ಷನ್ ಆದ್ರೆ ಎಷ್ಟೋ ಮಂದಿ ಪ್ರಾಣ ಹೋಗ್ತಾವ. ಮೀರಾಬಾಯಿಗೆ ಅವ್ರ ಅಪ್ಪನೇ ವಿಷ ಕೊಟ್ಟ, ಏನೂ ಆಗಲಿಲ್ಲಲ್ಲ. ಅಕ್ಕಿ ಹರಿ ಗುಣ ಗಾನೇ ಲಗಿ ಶ್ರೀಕೃಷ್ಣ ಕೃಷ್ಣ ಅಂತ ಹಾಡ್ಕೊಂತ ಹೊಂಟ್ಲಲ್ಲ. ಎದರಿಂದಾತಿದು? ಎದರಿಂದಾತು ಅಂದ್ರೆ ದೈವ ಬಲದಿಂದಾತು. ನಿಮಗೊಂದು ಘಟನಾ ನೆನಪಿರಬಹುದು. ನಮ್ಮಲ್ಲಿ ಒಂದು ವಿಮಾನ ಯುದ್ಧ ಬೇರೆ ಶತ್ರು ದೇಶದ ಮೇಲೆ ಹೊತ್ತು, ಯುದ್ಧ ವಿಮಾನ ಕೆಳಗೆ ಬಿತ್ತು. ಕೆಳಗೆ ಬಿದ್ದ ಮೇಲೆ ಶತ್ರು ದೇಶದ ಸೈನಿಕರು ಅವನು ಸುತ್ತುವರೆದು ಬಂದೂಕ್ ಹಿಡಿದ್ರು. ಕೊನೆಗೆ ಆ ದೇಶದ ಬಾರ್ಡರ್ ಬಿಟ್ಟು ಹೊರಗೆ ಬರುವಾಗ ಯುದ್ಧದ ವಿಮಾನದಿಂದ ಮ್ಯಾಲಿಂದ ಕೆಳಗೆ ಬಿದ್ದರೂ ಸಹಿತ ಏನೂ ಆಗಲಾರ್ದಂಗೆ ಹೊರಗೆ ಬಂದನಲ್ಲ, ಅಭಿನಂದನ್ ಕಮಾಂಡರ್. ಎದರಿಂದ ಬಂದ ಅಂದ್ರೆ ದೈವ ಬಲದಿಂದ ಬಂದ ಮನುಷ್ಯ. ದೈವದ ಬಲನೂ ಬೇಕಾಗ್ತೈತಲ್ಲ. ನಾವು ಸುಮ್ಮನೆ ಗಾಡಿ ಬಚ್ಚಲ್ದಾಗ ಬಿದ್ದು ಎಷ್ಟೋ ಪ್ರಾಣ ಕಳ್ಕೊಂಡವ. ಯುದ್ಧ ವಿಮಾನದಾಗಿಂದ ಬಿದ್ದನು ದೈವ ಹೋಗಲಿಲ್ಲ ಅಂದ್ರೆ ಮತ್ತೆ ದೈವ ಬೇಕಲ್ಲ ಮನುಷ್ಯಾಗ. ಅದಕ್ಕೆ ಮನುಷ್ಯನಿಗೆ ದೈವ ಬಲ ಬೇಕು. ಮತ್ತು ನಾ ಏನು ಪುಣ್ಯ ಮಾಡಿರ್ತೀನಿ ಇಟ್ ರಿಟರ್ನ್ಸ್. ನಾವೇನು ಪುಣ್ಯ ಮಾಡಿರ್ತೀವಲ್ಲ ಅದು ನಮಗೆ ಹೊಳ್ಳಿ ಬರ್ತೈತದು. ಒಬ್ರು ಯಾರೋ ಆಫೀಸರ್ ಇದ್ರಂತ. ಅವ ಆಫೀಸರ್ ನಾ ಏನು ಕರ್ಮ ಮಾಡ್ತೀನಿ ನನಗೆ ಹೊಳ್ಳದು ಹೆಂಗೆ ಬರ್ತೈತಿ? ಸುಮ್ಮನೆ ಒಂದು ಸಣ್ಣ ಉದಾಹರಣೆ ನೋಡಿ. ಒಬ್ಬರು ಆಫೀಸರ್ ಇದ್ದರು. ಆ ಆಫೀಸರ್ ಏನು ಮಾಡ್ದೆ ಅಂದ್ರೆ, ಜವಾನ್ರು ಇರ್ತಾರಲ್ಲ ಪ್ಯೂನ್ರು, ಏನೋ ಕೆಲಸಕ್ಕೆ ಕೆತ್ತ ಬೈದ್ನಂತ. ಮತ್ತು ಅವು ಪ್ಯೂನಿಗೆ ಪಾಪ ಆಫೀಸರಿಗೆ ಹೆಂಗೆ ಬೈಯಕ್ಕೆ ಬರ್ತೈತಿ? ಮನೆಗೆ ಬಂದು ಹೆಣ್ಮಕ್ಳಿಗೆ ಜಗ್ಗಿ ಬೈದವ. ಅಂದ್ರೆ ತನ್ನ ಸಿಟ್ಟು ಹೆಣ್ಮಕ್ಳ ಮೇಲೆ. ಅವು ಹೆಣ್ಮಕ್ಳು ಯಜಮಾನಿಗೆ ಹೆಂಗೆ ಹೊಳ್ಳಿ ಅನ್ನಕ್ಕೆ ಬರ್ತೈತಿ? ಆಕೆ ಮಗನಿಗೆ ಬೈದ್ಲು ಜಗ್ಗಿ. ಮಗ ಅವಿಗೆ ಹೆಂಗೆ ಬೈಯಕ್ಕೆ ಬರ್ತೈತಿ? ಮನೆ ಮುಂದೆ ನಾಯಿ ಇತ್ತು ಅವ್ರದ್ದು, ಆ ನಾಯಿಗೆ ಬಡ್ದವ. ಆ ನಾಯಿಗೆ ಪಾಪ ಇವ ದಿವಸ ಊಟ ಹಾಕ್ತಿದ್ನಲ್ಲ, ಅದು ನಾಯಿ ಅವನಿಗೇನಂತೆ ಸುಮ್ಮನೆ ಇತ್ತು. ಯಾರೋ ಒಬ್ಬರು ಮನೆ ಮುಂದೆ ಹಾದು ಹೊಂಟಿದ್ರು, ಅವ್ರು ಹೋಗಿ ಆರ್ಡರ್ ಅಂತ ಹಿಡ್ದ ಬಿಡ್ತು. ಯಾರಿಗೆ ಹಿಡಿತಂದ್ರೆ ಆಫೀಸರ್ ಬೈದಿದ್ನಲ್ಲ ಅವನಿಗೆ ಹಿಡ್ದಿತ್ತಂತಿದ್ದು. ಅಂದ್ರೆ ನಮ್ಮ ಕರ್ಮ ಮಾಡಿದ ಪುಣ್ಯ ಫಲಗಳು ಹೊಳ್ಳಿ ನಮಗೆ ಬರ್ತಾವಂತಿಲ್ಲ. ಅದಕ್ಕೆ ಮನುಷ್ಯ ಪುಣ್ಯದ ಕೆಲಸ ಮಾಡಿದ್ರೆ ಭಾಗ್ಯ ಬರ್ತೈತಿ. ಭಾಗ್ಯದ ಸಂಗ್ರಹ ಯಾವುದು ಅಂದ್ರೆ ಪುಣ್ಯ ಅಷ್ಟೆ. ಪುಣ್ಯದ ಕೆಲಸ ಮಾಡ್ತಿರ್ಬೇಕು ಮನುಷ್ಯ. ಈಗ ನೀವು ನೋಡ್ರಿ, ಕುರಿ ದೊಡ್ಡಿ ಇರ್ತಾವೆ ನೋಡಿರಿ, ಇಲ್ಲಿ ಕುರಿ ದೊಡ್ಡಿ. ಪುಣ್ಯದ ಕೆಲಸ ಹೆಂಗೆ ಫಲ ಕೊಡ್ತೈತಿ ಅಂದ್ರೆ, ಕುರಿ ದೊಡ್ಡಿ ಇರ್ತಾವೆ. ಅಮಾವಾಸ್ಯೆ ದಿವಸ ಕತ್ತಲಿರ್ತೈತಿ.
ಕತ್ಲಿಯೊಳಗೆ ಕುರಿ ದೊಡ್ಡಾಗ ಒಂದು 100 ಕುರಿ ಇರ್ತಾವೆ. 100 ಕುರಿ ಅದಾವ. ಏನವೇನು ಕೆಂಪಗ ಬೆಳ್ಳಗ ಕರ್ರಗ ಅರಿಶಿಣ ಅದಾವನು ಒಸು ಕರ್ರಗದಾವ. 100 ಕುರಿ ಅದಾವ ದೊಡ್ಡಾಗ, ಒಸು ಕರ್ರಗದಾವ. ಅದು ಅಮಾವಾಸ್ಯೆ ಐತಿ. 100 ಕುರಿಯೊಳಗೆ ತಾಯಿ ಕುರಿ ಕತ್ತಲದೊಳಗೆ ಹೆಂಗೆ ತನ್ನ ಮರಿಗೆ ಹೋಗಿ ಹಾಲು ಉಣಿಸ್ತೈತಲ್ಲ, ಹಂಗೆ ನಾವು ಮಾಡಿದ ಪುಣ್ಯವೆಂಬ ತಾಯಿ ಅದರ ಫಲ ತಾನೇ ಬಂದು ನಮಗೆ ಉಣಿಸಿ ಹೋಗ್ತೈತಿ. ಅದಕ್ಕೆ ಪುಣ್ಯ ಮಾಡಬೇಕಾಗ್ತೈತೆ ಮನುಷ್ಯ, ಪುಣ್ಯ ಮಾಡಬೇಕು ಮನುಷ್ಯ. ಅದಕ್ಕೆ ಇವತ್ತು ನೋಡ್ರಿ, ಬಾಳಿ ಗ್ರಾಮದಲ್ಲಿ ಇಷ್ಟೆಲ್ಲ ಪಾಪ ಸಣ್ಣ ಹಳ್ಳಿ ಆದರೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಜನರನ್ನು ಕೂಡಿಸಿ ಪುಣ್ಯದ ಕೆಲಸ ಮಾಡಿದ್ದಾರೆ. ಮನುಷ್ಯ ಪುಣ್ಯ ಮಾಡಬೇಕು. ಈಗ ನೋಡಿ, ನಾವು ದೇವರಿಗೆ ಅಭಿಷೇಕ ಮಾಡ್ತೀವಿ, ನೀರಿನ ಅಭಿಷೇಕ ಮಾಡ್ತೀವಿ. ಹೊಳೆ ನೀರು ತಂದು ದೇವ್ರ ತಲೆ ಮೇಲೆ ಹಾಕಿ ಫಲ ಬೇಡ್ತೀವಿ ನಾವು. ಅಲ್ಲ, ಫಲ ಬರಬೇಕಾಗಿದ್ದರೆ ಹೊಳೆ ಕೊಟ್ಟು ನೀರಿಗೆ ಬರ್ಬೇಕು, ನಮಗೆ ಯಾಕೆ ಬರ್ಬೇಕು ಹೇಳಿ? ಹೂವು ಏರಿಸಿ ದೇವರಿಗೆ ನಾವೇನಂತೀವಿ? ಪುಣ್ಯದ ಫಲ ನಮಗೆ ಬರ್ಬೇಕಂತೀವಿ. ಅಲ್ಲ, ಫಲನ ಬರ್ಬೇಕಾಗಿತ್ತಂದ್ರೆ ಹೂವು ಹಣ್ಣು ಕೊಟ್ಟು ಗಿಡಕ್ಕೆ ಬರ್ಬೇಕು, ನಮಗೆ ಯಾಕೆ ಬರ್ಬೇಕು ಹೇಳ್ರಿ? ನೈವೇದ್ಯ ಹಿಡಿದು ನಮಗೆ ಫಲ ಬರ್ಬೇಕಂತೀವಿ ನಾವು. ನೈವೇದ್ಯ ಹಿಡಿದು ಫಲ ಬರಬೇಕಾಗಿತ್ತು ಅಂದ್ರೆ ಮತ್ತು ಬೆಳೆದ ಭೂಮಿ ತಾಯಿಗೆ ಬರಬೇಕಾಗಿತ್ತು ಪುಣ್ಯ, ನಮಗೆ ಯಾಕೆ ಬರ್ಬೇಕು? ನಾವು ಯಾರ್ದೋ ಕೊಟ್ಟು ನಮಗೆ ಪುಣ್ಯ ಬೇಡವ್ರು ನಾವು ಅಷ್ಟೆ. ಪುಣ್ಯ ಬರಬೇಕಾದ್ರೆ ನಾನು ದುಡಿಬೇಕಲ್ಲ, ದುಡಿದು ಪುಣ್ಯವನ್ನು ಸಂಪಾದಿಸಬೇಕಾಗ್ತೈತಿ. ಒಬ್ಬ ಊರಿಗೆ ಬೇಸರ ನಾವಿದ್ನಂತ, ಅವ ಹೋಗಿ ಬಸ್ ಸ್ಟ್ಯಾಂಡಿಗೆ ಕುಂತ. ಅವ ಏನು ಮಾಡ್ತಿದ್ನಂದ್ರೆ ಮಂದಿ ಸೇರಿ ಚುಟ್ಟ ಸೇದೋದು, ಅವ್ರ ಕಡೆ ಚುಟ್ಟ ಕೇಳೋದು, ಹಿಂಗೆ ಒಟ್ಟು ಖಾಲಿ ಮನುಷ್ಯ ಹೋಗಿ ಬಸ್ ಸ್ಟ್ಯಾಂಡಿಗೆ ಕುಂತ. ಬರೀ ದುಡಿತಿದ್ದಿಲ್ಲ, ಮನ್ಯಾಗ ಮಾತ್ರ ರೊಕ್ಕ ಕೇಳೋದು ಬಿಡ್ತಿದ್ದಿಲ್ಲ. ಅವರಿಗೆ ಸಾಕಾಗಿ ಹೋಗ್ತು, ಎಲ್ಲರೂ ಹೋಗಿ ಹರ್ಕೊಂಡು ಹೋಗಂದ್ರೆ ಅವ್ರು ಅನ್ನೋದಿಲ್ಲ. ನೀವು ಸಾಕಾದಾಗ ಏನು ಮಾಡ್ತಾರೆ? ಹರ್ಕೊಂಡು ಹೋಗಿ ಆ ಕಡೆ ಅಂದ್ರೆ. ಇದು ಹೋತು, ರೊಕ್ಕ ಮನ್ಯಾಗ ಕೊಡಲಿಲ್ಲ, ಬಂದು ಬಸ್ ಸ್ಟ್ಯಾಂಡಿಗೆ ಕಟ್ಟಿಗೆ ಕುಂತು. ಅಲ್ಲಿ ಹನುಮಂದೇವ್ರ ಗುಡಿ ಇತ್ತು, ಅಲ್ಲೆಲ್ಲ ಮಂದಿ ಹೋಗ್ತಿದ್ರು ಶನಿವಾರ. ಅವ್ನು ಅನ್ನಿಸ್ತು, ಇಷ್ಟು ಮಂದಿ ನಡ್ಕೊತಾರಲ್ಲ, ನಾವು ಒಂದು ನೋಡೋಣಲ್ಲ, ಒಂದು ಚಾನ್ಸ್ ತೊಗೊಂಡು ಏನಿರ್ಬೋದು ದೇವ್ರದ್ದು. ಇವ ಹೋದ. ನೋಡಪ್ಪ, ಇಷ್ಟು ಮಂದಿ ನಡ್ಕೊತಾರೆ, ನಾವಂತೂ ಬಂದಿಲ್ಲ ನಿಮ್ಮ ಗುಡಿಗೆ. ಇಲ್ಲೇ ಇದ್ದರು, ಬಸ್ ಸ್ಟ್ಯಾಂಡ್ನಾಗ ಕೂಡ್ತಿದ್ರು, ಗುಡಿಗೆ ಬಂದಿಲ್ಲ ನಾವು. ಮತ್ತು ನಮಗೆ ಇವತ್ತಂತೂ ರೊಕ್ಕ ಸಿಕ್ಕಿಲ್ಲ ನಮ್ಮ ಮನ್ಯಾಗ. ನೀ ಅಕಸ್ಮಾತ್ ಅಷ್ಟು ಸತ್ತುಳ್ಳವಾಗಿದ್ರೆ ನಮಗೊಂದು 100 ರೂಪಾಯಿ ಸಿಗಬೇಕು ಇವತ್ತಂತ. ಮತ್ತು ನಮ್ಮದೇನು ಉದ್ರಿ ಭಕ್ತಿ ಅಂತ ತಿಳ್ಕೊಬೇಡ. ನೀನು 100 ರೂಪಾಯಿ ಕೊಟ್ಟೆ ಅಂದ್ರೆ 50 ರೂಪಾಯಿ ನಿನಗೆ ಕಾಣಿಕೆ ಹಾಕಿ ಹೋಗ್ತೀವಿ ಹುಂಡಿಗೆ. ಅವ ಇಷ್ಟು ಬೇಡ್ಕೊಂಡು ಹಿಂಗೆ ಬರೋದ್ರಾಗ ನನ್ನ ನೋಟ್ ಬಿದ್ದಿತ್ತಲ್ಲಿ ಮುಂದೆ. ಅವನಿಗೆ ಅನ್ನಿಸ್ತು, ಅದಕ್ಕೆ ನಡ್ಕೊತಾರೆ ಮಂದಿ ನನಗೆಷ್ಟು. ಹಿಂಗೆ ನೋಡ್ತಾನ, ಅದು 50 ರೂಪಾಯಿ ನೋಟಿತ್ತು. ಹೋ ನಿನ್ನ ಶಾಣೆ ಅದಿ ಭಾಳ. ನಾನು 100 ರೂಪಾಯಿ ಕೇಳಿದ್ನೆಲ್ಲ, ನಿಂದು 50 ರೂಪಾಯಿ ಮುರ್ಕೊಂಡು ನನಗೆ ಕೊಟ್ಟೀನಿ ನಾನು. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕೋರಲ್ಲ, ದೇವರಿಗೆ ಟೊಪ್ಪಿಗೆ ಹಾಕೋ ಮಂದಿ ಇವರೆಲ್ಲ. ಇಂಥ ಮಂದಿ ಅದಾರಂತ ತಿಳ್ಕೊಂಡ ನಾವು ಹಣಮಪ್ಪ, ನೀವು ಗುಡಿಗೆ ಹೋಗ್ರಿ, ನಿಮ್ಮ ಕಡೆ ನೋಡ್ಯಾನ, ನಾವು ಮಾರಿ ತಿರುಗಿಸ್ಕೊಂಡು ನಿಂತಾನೆ ಈ ಕಡೆ. ಯಾರಿಗಾರ ಒಬ್ಬರಿಗೆ ಹೋದವ್ರು ನಿಮ್ಮ ಕಡೆ ನೋಡ್ಯಾನೇನು ಅಂದ್ರೆ, ನಾವು ಬೇಡುವ ಫಲಗಳು ಹಿಂಗೆ. ಆದರೆ ಪುಣ್ಯದ ಫಲ ಹಂಗೆ ಸಿಗೋದಿಲ್ಲ. ಅದು ನಾನು ದುಡಿಬೇಕಾಗ್ತದೆ. ಯಾಕೆ ಮಾಡಬೇಕು ಅಂದ್ರೆ, ಸಂತೋಷಕ್ಕಾಗಿ ಮನುಷ್ಯ ಪುಣ್ಯದ ಕೆಲಸಗಳನ್ನು ಮಾಡಬೇಕು. ಒಬ್ಬರು ದುರ್ಗಾಚರಣ ದಾಸ್ ಅಂತಿದ್ದರು ಪಶ್ಚಿಮ ಬಂಗಾಳದಲ್ಲಿ. ದುರ್ಗಾಚರಣ ದಾಸ್ ಒಬ್ಬರು ಸಮಾಜ ಸೇವಕರು. ಅವರು ಮಂದಿಗೆಲ್ಲ ಬಹಳ ಸಹಾಯ ಮಾಡ್ತಿದ್ರು. ಆರಾಮಿಲ್ಲಂದ್ರೆ ತೋರಿಸೋದು, ಊರಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು, ಗಿಡ ಹಚ್ಚೋದು, ಮತ್ತು ಬಡವರಿಗೆ ಬಗ್ಗರಿಗೆ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಿಸೋದು ಮಾಡ್ತಿದ್ರು. ಅವರೊಬ್ಬ ಸ್ನೇಹಿತ ಕೇಳಿದಂತೆ, ಇಷ್ಟೆಲ್ಲ ಸಮಾಜದ ಕೆಲಸ ಮಾಡ್ತೀಯಲ್ಲ, ನಿನಗೆ ಯಾರ ಪ್ರಶಸ್ತಿ ಕೊಡ್ತಾರ ನಿನಗಂತ. ಅವಾಗ ಅವ ಅಂದ, ಪ್ರಶಸ್ತಿಗಾಗೆ ಮಾಡ್ಬೇಕಂತ ಎಲ್ಲೈತಿ ಅಂತ. ಪ್ರಶಸ್ತಿಗಾಕೆ ಮಾಡ್ಬೇಕಂತ ಎಲ್ಲೈತಿ ನೋಡು, ನಾ ಏನಿಷ್ಟು ಸಮಾಜದೊಳಗೆ ಊರಾಗ ಒಳ್ಳೆ ಕೆಲಸ ಮಾಡಾಕತ್ತೀನಲ್ಲ, ನಾ ಪ್ರಶಸ್ತಿಗಾಗಿ ಮಾಡಾಕತ್ತಿಲ್ಲ. ಇದನ್ನು ಮಾಡಿದ್ರೆ ನನ್ನ ಹೃದಯದೊಳಗೆ ಸಂತೋಷ ತುಂಬತೈತಿ, ಸಂತೋಷಕ್ಕಾಗಿ ಮಾಡ್ತೀನಿ ನಾನು ಇದನ್ನು. ಮತ್ತು ಯಾರೋ ಕೊಡುವ ಪ್ರಶಸ್ತಿ ಐತಲ್ಲ, ಅದು ಹರಿದು ಹೋಗ್ತೈತೆ. ಅದು ಹರಿದು ಹೋಗುವ ಪ್ರಶಸ್ತಿಗಳು ನನಗೆ ಬೇಕಾಗಿಲ್ಲ. ಏನೋ ಒಳ್ಳೆಯ ಕೆಲಸ ಮಾಡಿದಾಗ ನನ್ನ ಎದೆಯಾಗ ಸಂತೋಷ ಆಗುತ್ತಲ್ಲ, ಇದು ದೇವರೇ ನನ್ನ ಹೃದಯದೊಳಗೆ ಬರೆದ ಪ್ರಶಸ್ತಿ ಪತ್ರ, ಸಂತೋಷ ನನ್ನ ಪ್ರಶಸ್ತಿ ಪತ್ರ. ಅದಕ್ಕೆ ಮನುಷ್ಯ ಸಂತೋಷಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಿರಬೇಕು. ಇಲ್ಲೆಲ್ಲ ಬಾಳೆಯ ಹಿರಿಯರು, ಯುವಕರು, ತಾಯಂದಿರು ಮತ್ತು ಸುತ್ತಮುತ್ತ ಹಳ್ಳಿಗಳ ಜನ ಇಲ್ಲೊಂದು ಭಾಳ
ದೊಡ್ಡ ಕಾರ್ಯಕ್ರಮವನ್ನು ಪುಟ್ಟಹಳ್ಳಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ರೆ 5 ದಿನಗಳವರೆಗೆ. ಮತ್ತು ನಾಳೆ ಬೆಳಿಗ್ಗೆ ಹುಡುಗರಿಗೆ ತಮಾಷೆ ಮಾಡ್ತಿದ್ದು ನಾನು, ಗಾಡಿ ತೊಗೊಂಡು ಮತ್ತೆ ಯಾವ್ದಾರ ಊರಿಗೆ ಹೋಗಿಗಿರಪ್ಪ ಅಂಥೇಳಿ. ಮತ್ತು ಎಲ್ಲ ಹಿರಿಯರು, ಯುವಕರು, ತಾಯಂದಿರು ಎಷ್ಟು ಚಲೋ ಕೆಲಸ ಮಾಡ್ಯಾರ ನೋಡ್ರಿ. ಎಷ್ಟು ಹಳ್ಳಿಗಳಲ್ಲಿ ಭಕ್ತಿ ಶ್ರದ್ಧೆ, ಎಲ್ಲರೂ ಬರ್ತಾರಂತ ರಂಗೋಲಿ ಹಾಕಿ ಬಿಡಿಸಿ ಎಷ್ಟು ಸುಂದರವಾಗಿ ಸ್ವಾಗತ. ರಾಮಾಯಣ ಮಹಾಭಾರತ ಬರೆದ ಕೈಗಳು ಎಷ್ಟು ಶ್ರೇಷ್ಠವೋ, ನಮ್ಮೂರಿಗೆ ಸನ್ಯಾಸಿಗಳು, ಸಂತರು, ಅತಿಥಿಗಳು ಬರಬೇಕಂತ ಭಕ್ತಿಯಿಂದ ರಂಗೋಲಿ ಬಿಡಿಸಿದ ಕೈಗಳು ಸಹಿತ ಅಷ್ಟೇ ಪವಿತ್ರವಾದ ಕೈಗಳವೆಲ್ಲ. ತೆರೆದ ಹೃದಯದಿಂದ ಮನಸ್ಸಿನಿಂದ ಎಲ್ಲರನ್ನ ಸ್ವಾಗತ ಕೋರಿ ಇದೊಂದು ಕಾರ್ಯಕ್ರಮ ಮಾಡಿದ್ರೆಲ್ಲ. ಇದನ್ನು ಈ ಕಾಣುವ ಸಂಭ್ರಮದ ಹಿಂದೆ ಕಾಣದ ಸಾವಿರಾರು ಕೈಗಳು ಕೆಲಸ ಮಾಡ್ಯಾವ. ಆ ಕೈಗಳಿಗೆ, ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ ತಮಗೆಲ್ಲರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿ.